ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ, ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನೇನೆಂಬುದ ಬೇಡಿರೆ In Rabi season, when there is no problem of the weeds, because we have control already. ಹಿಂಗಾರಿನಲ್ಲಿ ಕಳೆಯ ಸಾಂದ್ರತೆ ಕಮ್ಮಿ ಇರ್ತದೆ ಅಥವಾ ಕಳೆಯ ತೊಂದರೆ ಇರೋದಿಲ್ಲ. ಯಾಕೆಂದ್ರೆ ನಾವು ಈ ಪದ್ಧತಿಯಲ್ಲಿ ಅಂತರ್ ಬೇಸಾಯ ಮಾಡಿ ಅದನ್ನ ಹತೋಟಿಗೆ ತಂದಿರ್ತೀವಿ. We have to take the spices, coriander for seed, ನಾವು धनिया क्या बोलते हैं, ಧನಿಯಾ ಈ ಬೋಲ್ತೇವೆ ಸರ್, ಕೊತ್ತಂಬರಿ, coriander, cumin, जीरा क्या बोलते हैं जीरा को, ಜೀರಿಗೆ, हाँ cumin, mustard, ಸಾಸಿವೆ. ಹಿಂಗಾರಲ್ಲಿ ಈ ಪಲ್ಸಸ್ ಅಥವಾ ನಾವು ಇದನ್ನ ಕಟಾವು ಆದಮೇಲೆ ನಮ್ಮ ಮಸಾಲ ಪದಾರ್ಥವಾಗಿರುವಂಥ ಕೊತ್ತಂಬರಿ, ಜೀರಿಗೆ, ಸಾಸಿವೆ, turmeric, ginger we have already taken. ನಾವು ಆಗಲಿ ಶುಂಠಿ ಮತ್ತೆ ಅರಿಶಿನವನ್ನ ಆಗಲೇ ಹಾಕಿದ್ದೀವಿ. Garlic, onion, ಈರುಳ್ಳಿ, ಬೆಳ್ಳುಳ್ಳಿ, that means for the curry preparation, what we want, chili, we have taken the chili. Garlic, we have taken the garlic. Turmeric, we have taken. है ना? Cumin, we have taken. Coriander, we have taken. Fenugreek, we have taken. अरे सब्जी बनाने के लिए जो चाहिए वो सब दिया है. तो खरीदने की आवश्यकता not necessary to purchase from the market. For roti, जोड़ा, millet, for dal, togri, and pulses, and for fruit, we orange. That means totally 100% self-reliant family food. We are going to go there. ನಾವು ಈಗಾಗಲೇ ಮಸಾಲಕ್ಕಾಗಿ ಕೊತ್ತಂಬರಿ, ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೇವೆ. ಮಸಾಲೆಗೋಸ್ಕರ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಅರಿಶಿನ ಹಾಕ್ಕೊಂಡಿದ್ದೀವಿ. ಕಾಳು ಕಡ್ಡಿಯಾಗಿ ಹೆಸರು, ಉದ್ದು, ಅಲಸಂದೆ ಮತ್ತು ತೊಗರಿಯನ್ನು ಹಾಕಿದ್ದೀವಿ. ನಮ್ಮ ಊಟಕ್ಕೋಸ್ಕರ ಜೋಳ, ರಾಗಿ, ಸಜ್ಜೆ, ಸಾಮೆ, ಊದ್ಲು, ಕೊರಲೆ ಎಲ್ಲ ಹಾಕಿದ್ದೀವಿ. ನಮ್ಮ ಬೇರೆ ಎಲ್ಲ ಹಣ್ಣುಗಳಿಗೋಸ್ಕರ ಮೋಸಂಬಿ, ಕಿತ್ಲೆ ಹಾಕಿದ್ದೀವಿ, ನಿಂಬೆ ಹಾಕಿದ್ದೀವಿ. ಹೀಗಾಗಿ ಇದು ಸ್ವ ಅವಲಂಬಿತ ಅಥವಾ ನಮಗೋಸ್ಕರ ನಾವು ಯಾವುದು ಹೊರಗಡೆಯಿಂದ ಪರಾವಲಂಬನೆ ಏನು ಬೇಕಾಗೇ ಇಲ್ಲ. ಅಂದರೆ ಇದೊಂದು ನಾವು ಮಾಡ್ಕೊಳ್ತಾ ಹೋದ್ರೆ ನಮ್ಮ ಮನೆಗೆ ಬೇಕಾಗಿರೋ ಎಲ್ಲ ಪದಾರ್ಥವನ್ನು ನಾವೇ ಬೆಳ್ಕೊಳ್ತೀವಿ, ಹೊರಗಡೆಯಿಂದ ಏನು ತರೋದೇ ಇಲ್ಲ. ಹಾಗೆ ಸ್ವ ಅವಲಂಬಿತ ಆಗಿರುವಂಥ ದೊಡ್ಡ ಮಾಡೆಲ್ ಇದು. ಇದನ್ನು ಮಾಡಿಕೊಂಡ್ರೆ ನಾವು ಹೊರಗಡೆಯಿಂದ ತಗೋದೇ ಬೇಕಾಗಿಲ್ಲ. ರೈತ ತಮ್ಮತನಾಗಿ ಸ್ವಾಭಿಮಾನಿಯಾಗಿ ಸ್ವ ಅವಲಂಬಿತನಾಗಿ ಬೆಳ್ಕೊಂಡು ಮನೆಗೆ ಬಳಸ್ಕೊಳ್ಳುವಂಥ ಒಂದು ದೊಡ್ಡ ಮಾಡೆಲ್ ಇದು. All vegetables we have taken. All vegetables we have taken. All green vegetables we have taken. All salad vegetables we have taken. Only salt ನಮಕ್ to be purchased from the market.
ಎಲ್ಲ ಸೊಪ್ಪು ತರಕಾರಿಗಳಿದೆ, ಗೆಡ್ಡೆ ತರಕಾರಿಗಳಿದೆ, ಮರ ತರಕಾರಿಗಳಿದೆ, ಗಿಡ ತರಕಾರಿಗಳಿದೆ, ಹಣ್ಣು ಹಂಪಲಿದೆ, ಎಲ್ಲ ಇದೆ. ನಾವು ಅಡಿಗೆ ಮಾಡ್ಕೊಳಕ್ ಬೇಕಾಗಿರೋದು ಹೊರಗಡೆ ತರಬೇಕಾಗಿರೋದು ಉಪ್ಪು ಒಂದೇ. सॉल्ट भी खरीदने की आवश्यकता नहीं, नॉट नेसेसरी टू परचेज सॉल्ट. पालक है ना, पालक, हाँ, वो पालक के पत्ते you have to dry, they do in the sunlight and you become powder and add powder in the curry. Not necessary to supply. ಉಪ್ಪು ತರೋದ್ ಬೇಕಾಗಿಲ್ಲ. ಪಾಲಕ್ ಸೊಪ್ಪು ಇದೆಯಲ್ಲ, ಪಾಲಕ್ ಸೊಪ್ಪು ಅದು ಬೆಳೆದ ಮೇಲೆ ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡ್ಕೊಂಡು ಸಾಂಬಾರ್ಗೆ ಹಾಕಿದ್ರೆ ಸಾಕು, ಅದೇ ಉಪ್ಪು. ಉಪ್ಪು ತರೋದ್ ಬೇಕಾಗಿಲ್ಲ, ನಮ್ಗೇನು ಹೊರಗಡೆ ಬೇಕಾಗಿಲ್ಲ, ಎಲ್ಲವನ್ನೂ ನಾವೇ ಬೆಳಕತ್ತಾ ಇದೀವಿ. For Billa, we have taken the kapo. लिया ना, शुगर कैन लिया है. ಸಕ್ಕರೆಗೋಸ್ಕರ ನಾವು ಆಗ್ಲೇ ಕಬ್ಬು ಬೆಳ್ಕೊಂಡಿದೀವಿ. ಕಬ್ಬು ಇದೆಯಲ್ವಾ? बिल्ला घर में बनाना है. नुकी की तो है वहाँ. कच्चा पपीता की सब्जी बनती है. रॉ पपीता ब्यूटीफुल करी. ಹಣ್ಣಾಗ್ಲಿ ತರಕಾರಿ ಆಗಿ, ಹಾಗೆ ನಮ್ಮ ಪರಂಗಿ ಹಣ್ಣನ್ನ, ಪರಂಗಿಕಾಯಿನ ತರಕಾರಿಯಾಗಿ ಬಳಸ್ಬೋದು, ಬಿಟ್ರೆ ಹಣ್ಣಾಗಿ ಬಳಸ್ಬೋದು, ಅದು ಇದೆ. In some lines we have to take the cotton and we will in this method and we will give the cotton to the Gandhi Samodyog Mandal. They will give the khadi cotton, khadi kapde, khadi cloth. ನಾವು ಕೆಲಸಗಳಲ್ಲಿ ಹತ್ತಿ ಕೂಡ ಹಾಕೋಬಹುದು. ಈ ಮಾದರಿಯಲ್ಲಿ ಬೆಳೆದಿರೋ ಹತ್ತಿಯನ್ನ ನಾವು ಖಾದಿ ಗ್ರಾಮೋದ್ಯೋಗಕ್ಕೆ ಹತ್ತಿ ಕೊಟ್ರೆ ಅವ್ರು ನಮಗೆ ಖಾದಿ ಬಟ್ಟೆನ ಕೊಡ್ತಾರೆ. ಹಂಗಾಗಿ ಬಟ್ಟೆನೂ ನಾವೇ ಬೆಳ್ಕೊತಾ ಇದ್ದೀವಿ.